ನಾವು ಒಂದು ಕ್ಯಾಮ್ರಾ ಕಳಿಸಿ ಒಂದು ಸಿನಿಮಾ ಇವೆಂಟನ್ನು ಶೂಟ್ ಮಾಡಿ ಅದನ್ನು ತಗೊಂಬಂದು ಎಡಿಟ್ ಮಾಡಿ ನೆಕ್ಸ್ಟ್ ಡೇ ಹಾಫ್ ಆನ್ ಅವರ್ ಎಪಿಸೋಡ್ ಮಾಡೋ ಮುಂಚೆ ಆ ಯೂಟ್ಯೂಬ್ನವರು 100 ಕ್ಯಾಮರಾ ತಗೊಂಡೋಗಿ ಅವರ ಪ್ರತಿ ಹೆಜ್ಜೆನೂ ಶೂಟ್ ಮಾಡಿ ಹಾಕಿಬಿಟ್ಟಿರ್ತಾರೆ. ಆವಾಗ ನಮ್ಮ ಸುದ್ದಿ ಈವನ್ ಇಫ್ ಇಟ್ ಇಸ್ ವೆರಿ ಫ್ರೆಶ್ ಇಸ್ ಔಟ್ಡೇಟೆಡ್. ಹೀಗಾಗಿ ನಾನು ನಾಳೆಯ ಪತ್ರಕರ್ತರಾಗುವವರಿಗೆ ಹೇಳ್ತಾ ಇದ್ದೀನಿ, ಎಷ್ಟು ದೊಡ್ಡ ಸವಾಲುಗಳಿವೆ ನಿಮ್ಮ ಮುಂದೆ ಅಂತ. ನಾಳೆಯ ಲೇಖಕರಾಗುವವರಿಗೆ, ಅಂದರೆ ಲೇಖಕರ ಸಮಸ್ಯೆ ನೋಡಿ, ಇವತ್ತು ನಾವೇನು ಬರೆದ್ರೂ ಒಂದು ನಮ್ಮ ಮೇಲೆ ಒಂದು ಪರಂಪರೆಯ ಭಾರ ಇದೆ, ಇದು ಯಾರೋ ಬರೆದು ಬಿಟ್ಟಿದ್ದಾರೆ ಅಂತ. ಎರಡನೇದು, ನೀವೇನು ಬರೆದ್ರೂ ಅದನ್ನು ಯಾರೋ ಕೃತಿಚೌರ್ಯ ಮಾಡಿ ಹಾಕೊಂಡ್ಬಿಡ್ತಾರೆ, ಯಾರ್ದು ಅಂತ ಗೊತ್ತಾಗಲ್ಲ. ಅಂದರೆ ಎಲ್ರಿಗೂ ಕಂಟೆಂಟ್ ಬೇಕಾವತ್ತು, ಒಂದು ಫೇಸ್ಬುಕ್ಕಲ್ಲಿ ಹಾಕೋದಕ್ಕೆ ಒಂದು ಲೈನ್ ಬೇಕಾದ್ರು ಯಾರನ್ನೂ ಹಾಕೊಂಡ್ಬಿಡ್ತಾರೆ. ಮೂರನೇದು ಏನಾಗಿರುತ್ತೆ ಅಂದರೆ, ಈ ಫೇಸ್ಬುಕ್ಗಳಲ್ಲಿ ಒಂದೊಂದು ಗುಂಪು ಮಾಡಿರ್ತಾರೆ, ಆ ಗುಂಪುಗಳಲ್ಲಿ ಅವರವ್ರದ್ದೇ ಕಂಟೆಂಟ್ ಬರ್ತಾ ಇರುತ್ತೆ. ಹೀಗಾಗಿ ಯಾವುದು ನಿಜವಾಗಲೂ ಗುಡ್ ಅಂದರೆ ವಿಮರ್ಶೆ ಇದೆಯಲ್ಲ, ಅದು ಪತ್ರಿಕೋದ್ಯಮದಲ್ಲೂ ಹೊರಟೋಗಿದೆ, ಸಾಹಿತ್ಯದಲ್ಲೂ ಹೊರಟೋಗಿದೆ. ಇದರ ಹಿಂದಿನ GS ಅಮೂರ್ ಅಂತ ಒಬ್ಬ ವಿಮರ್ಶಕ ಇದ್ದಿದ್ರೆ ನಮಗೊಂದು ಯಾವುದು ಓದಬೇಕು, YNK ಇದ್ರಲ್ಲ ಸರ್, YNK ಇದ್ದಾಗ ನಮಗೆ ಯಾವುದು ಓದಬೇಕು ಅಂತ. ನೀವು TJS ಜಾರ್ಜ್ ಬಗ್ಗೆ ಹೇಳ್ಬೋದು ಅನ್ಸುತ್ತೆ. ಅವರು ಯಾವುದು ಓದಬೇಕು ಯಾವುದು ಓದಬಾರ್ದು, ಅಂದರೆ ಓದಬಾರ್ದು ಅಂತ ಹೇಳ್ತಿರಲಿಲ್ಲ, ಯಾವುದನ್ನು ಓದಿ ಇದನ್ನು ಹೇಳ್ತಾ ಇದ್ದರು. ಆ ಥರದ ಒಂದು ವಿಮರ್ಶಾತ್ಮಕವಾದ ನಮ್ಮ ಒಳನೋಟಗಳನ್ನು ತಿದ್ದುವಂಥ ಜಗತ್ತೇ ಇಲ್ಲ ಈಗ. ಸೊ ಎಲ್ಲರೂ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿದ್ದಾರೆ. ಮಕ್ಕಳು ಅಪ್ಪ ಅಮ್ಮ ಹಿಡಿದು ಕೇಳಲ್ಲ, ವಾಟ್ ಯು ನೋ, ವಿ ನೋ ಬೆಟರ್ ಅಂದ್ಕೋತಾರೆ. ಅಂದರೆ ತಂತ್ರಜ್ಞಾನ ಏನು ಮಾಡಿದೆ ಅಂದರೆ ಎಲ್ಲರನ್ನು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿದೆ. ಅಂದರೆ ನೀವು ಒಂದು ಸುದ್ದಿ ಹೇಳೋ ಹೊತ್ತಿಗೆ ಅದರ ನೆಕ್ಸ್ಟ್ ವರ್ಷನ್ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ, ಇನ್ನೊಬ್ಬರು ಅದರ ನೆಕ್ಸ್ಟ್ ವರ್ಷನ್, ಅಂದರೆ ಈಚ್ ಮೂಮೆಂಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಹೀಗಾಗಿ ಎವ್ರಿಬಡಿ ವಾಂಟ್ ದ ನೆಕ್ಸ್ಟ್ ವರ್ಷನ್, ಮೂಲ ಯಾವುದು ಯಾರಿಗೂ ಬೇಕಾಗಿರಲ್ಲ. ಸೊ ಇಂಥ ಸ್ಥಿತಿಯಲ್ಲಿ ನಾವೆಲ್ಲ ಸಿಗಾಕೊಂಡಿದ್ದೀವಿ. ಹೀಗಾಗಿ ನಾಳೆಯ ಪತ್ರಕರ್ತರು ಮತ್ತು ನಾಳೆಯ ಲೇಖಕರು, ಇನ್ನೊಂದು ಭಾಳ ದೊಡ್ಡ ಸಮಸ್ಯೆ ಇದೆ ಲೇಖಕರದು. ಯಾರಾದರೂ ನಿಮ್ಮ ಕತೆ ಓದಿದೆ ಅಂತ ಒಂದು ಪತ್ರ ಬರೀತಾರೆ ಇವತ್ತು, ಅಂದರೆ ವಾಟ್ಸಪ್ಪಲ್ಲಿ, ನಿಮ್ಮ ಕತೆ ಓದಿದೆ ಸರ್ ಭಾಳ ಚೆನ್ನಾಗಿತ್ತು ಅಂತ. ಬೆಳಿಗ್ಗೆ 8 ಗಂಟೆಗೆ ಬರೀತಾರೆ, ಸಾಯಂಕಾಲ 8 ಗಂಟೆಗೆ ನಂದು ಒಂದು ಕತೆ ಇದೆ ಓದಿ ಅಂತ ಕಳಿಸ್ತಾರೆ. ಅಂದರೆ ಎವರಿಬಡಿ ಈಸ್ ಎ ರೈಟರ್, ನಿಮ್ಮಲ್ಲಿ ಎವರಿಬಡಿ ಈಸ್ ಎ ಜರ್ನಲಿಸ್ಟ್ ಇದ್ದಂಗೆ.